ನಮಸ್ಕಾರ, ಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ದೀಪಾ. ಮುಖ್ಯಾಂಶಗಳು: ರಂಭಾಪುರಿ ಶ್ರೀಗಳಿಗೆ ಅವಮಾನ, ಮಾತೆ ಮಹಾದೇವಿ ವಿರುದ್ಧ ಪ್ರತಿಭಟನೆ. ಕಟ್ಟಡ ಕಾರ್ಮಿಕರಿಗೆ ಸೌಲಭ್ಯ ಒದಗಿಸಲು ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯ. ಶಾಮನೂರು ಶಿವಶಂಕರಪ್ಪ ಇವರಿಂದ ವಾಟರ್ ಪಾಯಿಂಟ್ ಅನಾವರಣ. ವಾರ್ತೆಗಳ ವಿವರ. ಬಾಳೆಹೊನ್ನೂರು ಪೀಠದ ಶ್ರೀ ರಂಭಾಪುರಿ ಜಗದ್ಗುರುಗಳ ತೇಜೋವಧೆ ಮಾಡಿದ ಮಾತೆ ಮಹಾದೇವಿ ವಿರುದ್ಧ ಹಲವು ವೀರಶೈವ ಸಂಘ ಸಂಘಟನೆಗಳು ಸೇರಿದಂತೆ ವಿವಿಧ ಮಠಗಳ ಮಠಾಧೀಶರಿಂದ ಶಕ್ತಿ ಪ್ರದರ್ಶನ ನಡೆಸಲಾಯಿತು. ಇಂದು ದಾವಣಗೆರೆ ಶ್ರೀ ಅಭಿನವ ರೇಣುಕಾ ಮಂದಿರದಿಂದ ಬೃಹತ್ ಮಠಾಧೀಶರ ಶಕ್ತಿ ಪ್ರದರ್ಶನ ನಡೆಸಿದ ಸಂಘಟನೆಗಳ ಮುಖಂಡರು ಹಾಗೂ ಪದಾಧಿಕಾರಿಗಳು ಗಾಂಧಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಮಾತೆ ಮಹಾದೇವಿ ಅವರ ವಿರುದ್ಧ ಘೋಷಣೆ ಕೂಗಿದರು. ಈ ಪ್ರತಿಭಟನೆಯು ವೀರಶೈವ ಸದ್ಭಾವನಾ ಸಂಸ್ಥೆ, ಜಿಲ್ಲಾ ವೀರಶೈವ ಸಮಾಜ, ಜಗದ್ಗುರು ಪಂಚಾಚಾರ್ಯ ಸೇವಾ ಟ್ರಸ್ಟ್, ಜಂಗಮ ಪತ್ತಿನ ಸಹಕಾರ ಸೊಸೈಟಿ, ವೀರಭದ್ರೇಶ್ವರ ಸೇವಾ ಸಂಘ, ಶ್ರೀ ಅಭಿನವ ರೇಣುಕಾ ಮಂದಿರ ಟ್ರಸ್ಟ್, ಚುಟುಕು ವಚನ ಸಾಹಿತ್ಯ ಪರಿಷತ್, ಅರ್ಚಕರ ಮತ್ತು ಪುರೋಹಿತರ ಸಂಘ, ಸರ್ವಧರ್ಮ ಸಮನ್ವಯ ಸಮಿತಿ, ವಿಶ್ವ ವೀರಶೈವ ಲಿಂಗಾಯತ ಏಕೀಕರಣ ಪರಿಷತ್ ಸೇರಿದಂತೆ ಹಲವಾರು ಸಂಘಟನೆಗಳ ಮುಖಂಡರು ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಆವರಗೊಳ್ಳ ಪುರವರ್ಗ ಮಠದ ಶ್ರೀ ಓಂಕಾರ ಶಿವಾಚಾರ್ಯ ಸ್ವಾಮೀಜಿಯವರು ರಂಭಾಪುರಿ ಶ್ರೀಗಳ ಬಗ್ಗೆ ಹಗುರವಾಗಿ ಮಾತನಾಡಿರುವುದು ಸರಿಯಲ್ಲ. ಅವರ ಬಗ್ಗೆ ಅಪಪ್ರಚಾರದ ಮಾತುಗಳು ಬೇಡ. ಮಾತೆ ಮಹಾದೇವಿ ಪ್ರಚಾರಕ್ಕಾಗಿ ಈ ರೀತಿ ಹೇಳಿಕೆಗಳನ್ನು ನೀಡುತ್ತಾರೆ. ವೀರಶೈವ ಲಿಂಗಾಯತ ಎರಡೂ ಒಂದೇ. ಗೊಂದಲ ಸೃಷ್ಟಿಸುವುದು ಸರಿಯಲ್ಲ ಎಂದು ತಿಳಿಸಿದರು. ಈ ಮುಖೇನ ಒಂದು ಶ್ರದ್ಧಾಭಕ್ತಿಯಿಂದ ಸ್ವಾಮಿ ನಿಷ್ಠೆಯಿಂದ ಪೀಠದ ಘನತೆ ಗೌರವವನ್ನು ಹೆಚ್ಚಿಸುವಂಥ ದಿಸೆಯಲ್ಲಿ ಮಾತೆ ಮಹಾದೇವಿಯನ್ನು ಖಂಡನೆ ಮಾಡಿ ಅವರ ಮಾತನ್ನು ಅವ್ರಿಗೆ ತಿರುಗಿಸುವಂಥ ದಿಸೆಯಲ್ಲಿ ಅವ್ರು ಮಾಡಿರ್ತಕ್ಕಂಥ ದುಷ್ಕೃತ್ಯ ಖಂಡಿತ ನಮ್ಮ ಬಂಧುಗಳು ಯಾರು ಕೂಡ ಮಾಡಲ್ಲ. ಅವರು ಲಿಂಗಾಯತ ಅಂತ ತಿಳ್ಕೊಂಡು ಲಿಂಗಾಯತ ಧರ್ಮದಲ್ಲಿ ಸದಾಚಾರ ಹೇಳ್ತಾ ಇದೆ. ಯಾವತ್ತೂ ಕೂಡ ಗುರುವಿಗೆ, ಧರ್ಮಕ್ಕೆ, ಮೌಲ್ಯಗಳಿಗೆ ಭಾಳಷ್ಟು ಗೌರವ ನಡ್ಕೋಬೇಕು ಅಂತ ಹೇಳ್ತೀವಿ. ಸೌಜನ್ಯಕ್ಕಾದರೂ ಕೂಡ ಆ ರೀತಿಯಾಗಿ ಒಳ್ಳೆ ಮಾರ್ಗದಲ್ಲಿ ಆ ಮಾತೆ ಮಹಾದೇವಿಯರಾಗಲಿ ಅವರ ಅನುಯಾಯಿಗಳು ನಡ್ಕೊಂಡಿಲ್ಲ. ಗುರುಗಳನ್ನು ಅಷ್ಟೊಂದು ಕೀಳು ಮಟ್ಟದಲ್ಲಿ ಇಟ್ಕೊಂಡು ತೇಜೋವಧೆ ಮಾಡ್ತಕ್ಕಂಥ ರೀತಿ ಇದು ನಮ್ಮ ನಾಡು, ನಮ್ಮ ರಾಷ್ಟ್ರ ಖಂಡನೆ ಮಾಡ್ತಾ ಇದೆ. ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ಸಮಸ್ತ ಮನುಕುಲವು ಕೂಡ ಇದು ಖಂಡನೆ ಮಾಡಿದೆ. ಹಾಗಾಗಿ ಒಟ್ಟಾರೆ ಎಲ್ಲ ಮನುಕುಲದ ಪ್ರಕಾರ ಇವತ್ತು ಆ ಪೀಠಾಚಾರ್ಯರ ಘನತೆ ಗೌರವವನ್ನು ಹೆಚ್ಚಿಸಲಿಕ್ಕೆ ನಮ್ಮ ವೀರಶೈವ ಸದ್ಬೋಧನಾ ಘಟಕ ಅಡಿಯಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆ ಮತ್ತು
ನಾಡಿನ ಎಲ್ಲ ಮಠಾಧೀಶರಲ್ಲಿ ಕೂಡಿಕೊಂಡು ಒಟ್ಟಾರೆ ಶಾಂತಿಯುತವಾಗಿ ಧರ್ಮದ ಹಾದಿಯಲ್ಲಿ ಸೌಜನ್ಯತೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮಾತೆ ಮಾದೇವಿ ಅಲ್ಲ, ಅವಳು ಖ್ಯಾತೆ ಮಾದೇವಿ. ಯಾವಾಗಲೂ ಕೂಡ ಧರ್ಮದ ವಿರುದ್ಧವಾಗಿ ಖ್ಯಾತೆ ಅವರು ಹೇಳಿರ್ತಕ್ಕಂಥ ವಿಚಾರ ಅಲ್ಲಿಗೆ ಇರಲಿ. ನಾವು ಅವರು ಜಗದ್ಗುರುಗಳ ಒಂದು ಭಾವಚಿತ್ರವನ್ನು ಇಟ್ಕೊಂಡು ನಡೆದಿರ್ತಕ್ಕಂಥ ರೀತಿನ ನಾನು ಬಹಳ ತೀವ್ರವಾಗಿ ಖಂಡನೆ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಅದು ಯಾವುದೇ ಸಮಾಜದ ವ್ಯಕ್ತಿ, ಸಮಾಜದ ಬಗ್ಗೆ ಕಳಕಳಿ ಇರ್ತಕ್ಕಂಥ ವ್ಯಕ್ತಿ ಮಾಡ್ತಕ್ಕಂಥ ಕೆಲಸ ಅಲ್ಲ, ಮಾಡಬಾರ್ದದ್ದು. ಅವ್ರು ಮಾಡಿದ್ದಾರೆ ಅಂತ ನಾವು ಕೂಡ ಮಾಡ್ತಕ್ಕಂಥದ್ದಲ್ಲ. ಅವರು ನಮ್ಮ ಸ್ನೇಹಿತರೆ. ಮಾತೆ ಮಾದೇವಿ ಮೇಲೆ ಕೂಡ ನಮಗೆ ಭಕ್ತಿ ಇದೆ. ಬಸವಣ್ಣವರ ಆರಾಧಕರಾಗಿ ಮಾತಾಡ್ತಾ ಇದ್ದಾರೆ. ಅವ್ರ ಮೇಲೆ ನಮ್ಗೆ ಯಾವ ಅಗೌರವನಿಲ್ಲ. ಆದರೆ ಅವರ ಶಿಷ್ಯರಿಂದ ಮಾಡಿರ್ತಕ್ಕಂಥ ಕೆಲಸನ ನಾನು ಖಂಡಿಸಿ ಆ ಕೆಲಸ ಮಾಡಬೇಡ್ರಿ, ಇವತ್ತು ಮಾಡಬೇಡ್ರಿ ಅಂತ ಕೇಳ್ಕೊಳ್ತೇನೆ. ಅವ್ರು ಮಾಡಿದಾರಂತೆ ನನ್ನ ಸ್ನೇಹಿತರಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಮನವಿ ಮಾಡ್ಕೊಳ್ತೇನೆ. ಆ ಕೆಲಸ ಮಾಡೋದು ಬೇಡ. ಒಂದು ಭಾವಚಿತ್ರ ಹಿಡ್ಕೊಂಡು ಅದಕ್ಕೇನೋ ಹಾರ ಹಾಕ್ತೇನೆ. ವೀರಶೈವರು ಲಿಂಗಾಯತರು ವೀರಶೈವರು, ಅದರಲ್ಲಿ ಭೇದ ಭಾವ ಇಲ್ಲ. ಹಿಂದೆ ಬೆಂಗಳೂರಿನಲ್ಲಿ ಆ ಮಹಾಸಭಾದ ಭವನಕ್ಕೆ ಹೆಸರಿಡಬೇಕಾದ್ರೆ ಎಲ್ಲ ಸಿದ್ಧಗಂಗಾ ಸನ್ನಿಧಿಯವರು ಪ್ರತಿಭಟನೆಯಲ್ಲಿ ವಿವಿಧ ಮಠಗಳ ಸುಮಾರು 12ಕ್ಕೂ ಹೆಚ್ಚು ಸ್ವಾಮೀಜಿಗಳು ಸೇರಿದಂತೆ ದೇವರಮನೆ ಶಿವಕುಮಾರ್, ರಾಜಶೇಖರ್ ಗುಂಡಗತ್ತಿ, ಕೆಎನ್ ಚನ್ನಬಸಪ್ಪ, ಜಿಲ್ಲಾ ಪಂಚಾಯತ್ ಸದಸ್ಯ ವಾಗೀಶ್ ಸ್ವಾಮಿ ಸೇರಿದಂತೆ ಸಮಾಜದ ಮುಖಂಡರು, ಬಾಂಧವರು, ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಕಾರ್ಮಿಕ ಇಲಾಖೆಯಿಂದ ಸೌಲಭ್ಯ ವಿತರಿಸುವಲ್ಲಿ ನಿರ್ಲಕ್ಷ್ಯ ತೋರುತ್ತಿದೆ ಎಂದು ಆರೋಪಿಸಿ ಜಿಲ್ಲಾ ಆಸರೆ ಕಟ್ಟಡ ಅಸಂಘಟಿತ ಕಾರ್ಮಿಕರ ಸಂಘ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ HKR ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬೆಲೆ ಏರಿಕೆ ಮತ್ತು ಕೂಲಿ ಕೆಲಸಗಳು ಕಡಿಮೆ ಇರುವುದರಿಂದ ಜೀವನ ಸಾಗಿಸುವುದು ಬಡ ಕಾರ್ಮಿಕರಿಗೆ ಬಹಳ ದುಸ್ತರವಾಗಿದೆ. ಈಗ ಬರುವಂತಹ ಕೃತಕ ಮರಳಾದ ಸ್ಯಾಂಡ್ನಲ್ಲಿ ಕೆಲಸ ಮಾಡುವಂತಹ ಕಟ್ಟಡ ಕಾರ್ಮಿಕರು ಹಲವು ಭೀಕರ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ. ಇದರಿಂದ ಸರ್ಕಾರವು ಈ ಕೂಡಲೇ ಕಟ್ಟಡ ಕಾರ್ಮಿಕರಿಗೆ ESI ಸೌಲಭ್ಯ ಒದಗಿಸಬೇಕು. ಕಾರ್ಮಿಕರ ಸಹಜ ಸಾವಿಗೆ ಈವರೆಗೂ 54,000 ನೀಡುತ್ತಿದ್ದು ಅದನ್ನು 3 ಲಕ್ಷಕ್ಕೆ ಏರಿಸಬೇಕೆಂದು, ಕಾರ್ಮಿಕರು ಅಪಘಾತದಲ್ಲಿ ಮೃತಪಟ್ಟರೆ 3 ಲಕ್ಷ ಕೊಡುತ್ತಿದ್ದು ಅದನ್ನು 5 ಲಕ್ಷಕ್ಕೆ ಏರಿಸಬೇಕು. ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು 5ನೇ ತರಗತಿಯಿಂದ 6 ಮತ್ತು 7ನೇ ತರಗತಿಯವರೆಗೆ ಇನ್ನು ಮುಂದೆ 6,000 ವಾರ್ಷಿಕ ಏರಿಕೆ ಮಾಡಬೇಕು ಹಾಗೂ 8, 9, 10ನೇ ತರಗತಿಯವರೆಗೂ 10,000 ಮಾಡಬೇಕೆಂದು, ಕಟ್ಟಡ ಕಾರ್ಮಿಕರಿಗೆ ಸ್ವಂತ ಸೂರನ್ನು ಸರ್ಕಾರ ನೀಡಬೇಕೆಂದು ಆಗ್ರಹಿಸಿ ನಗರದ ನಿಟ್ಟುವಳ್ಳಿ HKR ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಆಸರೆ ಕಟ್ಟಡ ಅಸಂಘಟಿತ ಕಾರ್ಮಿಕರ ಸಂಘ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾದ ಶಿವಕುಮಾರ್ P. ಸುಂಕಾಪುರ್, ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಜಿಲ್ಲಾಧ್ಯಕ್ಷರಾದ ಉಮಾ ತೋಟಪ್ಪ, ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷರಾದ R. ನಾಗರಾಜ್, ಪ್ರಧಾನ ಕಾರ್ಯದರ್ಶಿಯಾದ N.K. ಚಂದ್ರಶೇಖರ್ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಹಾಗೂ ಕಟ್ಟಡ ಕಾರ್ಮಿಕ ಸಂಘದ ಸದಸ್ಯರು ಪಾಲ್ಗೊಂಡಿದ್ದರು. ಈಗ ಶ್ರೀ ನ್ಯೂಸ್ನಲ್ಲಿ ಚಿಕ್ಕದೊಂದು ವಿರಾಮ. ಇದೇ ಚಾಂದಿನಿ ಚೌಕ್, ಇದೇ ರವೀಂದ್ರರ ಸೇತುವೆ, ಇದೇ ಮರೀನಾ ಬೀಚ್, ಇದೇ ಆಜಾದ್ರ ಮೈದಾನ, ಇದೇ ಕಡೆಕ್ ಸಿಂಗ್ರ ಮಾರ್ಗ, ಇದುವೇ ಚಿತ್ತರಂಜನರ ಅವೆನ್ಯೂ, ಇದೇ ಅಣ್ಣನ ನಗರ, ಈ ನದಿಯೇ ಗಂಗಾ, ಇದೇ ಲಕ್ಷ್ಮಿಯ ಕಾಲೋನಿ, ಇದೇ ಬಂಕಿಮರ ರಸ್ತೆ, ಇದೇ ನೆರಿಮೆನ್ರ ಪಾಯಿಂಟ್. ನಾನ್ ನಿಮಗಿದನ್ನ ಕೊಳಕು ಮಾಡಲು ಬಿಡುವುದಿಲ್ಲ, ಇಲ್ಲಿ ಕಸ ಹಾಕಲು ಬಿಡುವುದಿಲ್ಲ, ಪಾನ್ ಉಗಿಯಲು ಬಿಡುವುದಿಲ್ಲ, ಬಾಳೆಹಣ್ಣಿನ ಸಿಪ್ಪೆ ಹಾಕಲು ಬಿಡುವುದಿಲ್ಲ. अगर एक बार 125 करोड़ देशवासी तय कर ले कि मैं गंदगी नहीं करूंगा तो दुनिया की कोई ताकत नहीं है जो हिंदुस्तान को गंदा कर सके. ಸ್ವಚ್ಛ ಭಾರತ, ಒಂದು ಹೆಜ್ಜೆ ಸ್ವಚ್ಛತೆಯೆಡೆಗೆ. ಇಷ್ಟರ ಸಾಂಗ್ ನೀವು ನೋಡ್ಬೇಕಾ ಕೇಳ್ಬೇಕಾ? ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ನೀವು ಮಾತಾಡ್ಬೇಕಾ?
ಇದುವೇ ನಿಮ್ಮೊಂದಿಗೆ ಶ್ರೀ. ಪ್ರತಿದಿನ ಮಧ್ಯಾಹ್ನ 1 ರಿಂದ 2 ಗಂಟೆಗೆ ನಿಮ್ಮೊಂದಿಗೆ ಶ್ರೀ, ನಿಮ್ಮ ಶ್ರೀ ಕನ್ನಡ ವಾಹಿನಿಯಲ್ಲಿ ಮಾತ್ರ. ವಿರಾಮದ ನಂತರ ಶ್ರೀ ನ್ಯೂಸ್ಗೆ ಸ್ವಾಗತ. ಗೌರ ಫೌಂಡೇಶನ್ ವತಿಯಿಂದ ನಿರ್ಮಿಸಲಾದ ಕುಡಿಯುವ ಶುದ್ಧ ನೀರಿನ ಘಟಕವನ್ನು ಶಾಸಕರಾದ ಶಾಮನೂರು ಶಿವಶಂಕರಪ್ಪನವರು ಇಂದು ಚಿಗಟೇರಿ ಆಸ್ಪತ್ರೆ ಆವರಣದಲ್ಲಿ ಉದ್ಘಾಟಿಸಿದರು. ದಾವಣಗೆರೆ ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆಯ ಕಾಂಪೌಂಡಿನಲ್ಲಿ ರೋಗಿಗಳಿಗೋಸ್ಕರ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಶಾಸಕರಾದ ಶಾಮನೂರು ಶಿವಶಂಕರಪ್ಪನವರು ಇಂದು ಉದ್ಘಾಟಿಸಿದರು. ಶ್ರೀಮತಿ ಚಂದ್ರಕಮಲ ಮತ್ತು ರಾಜನಹಳ್ಳಿ ಸೂರ್ಯನಾರಾಯಣ ಶೆಟ್ಟಿ ಇವರ ಸ್ಮರಣಾರ್ಥವಾಗಿ ಗೌರ ಫೌಂಡೇಶನ್ ಟ್ರಸ್ಟ್ನಿಂದ ಈ ಶುದ್ಧ ನೀರಿನ ಘಟಕವನ್ನು ಪ್ರಾರಂಭ ಮಾಡಲಾಗಿದ್ದು, ರೋಗಿಗಳಿಗೆ ಕುಡಿಯುವ ಶುದ್ಧ ನೀರು ಸಿಗಬೇಕೆಂಬ ಸದುದ್ದೇಶದಿಂದ 1 ಲೀಟರ್ ನೀರಿಗೆ 1 ರೂಪಾಯಿ, 5 ಲೀಟರ್ ನೀರಿಗೆ 5 ರೂಪಾಯಿಯಂತೆ ನೀಡುತ್ತಿದ್ದು, ಇದು ರೋಗಿಗಳಿಗೆ ಮತ್ತು ರೋಗಿಯ ಪೋಷಕರಿಗೆ ಅನುಕೂಲವಾಗಲಿದೆ ಎಂದು ಶಾಮನೂರು ಶಿವಶಂಕರಪ್ಪನವರು ತಿಳಿಸಿದರು. ಚಿನಿವಾರಪೇಟೆಯ ಬೆಂಗಳೂರಿನ ಇಂದಿನ ದರ ಹೀಗಿದೆ. ಶುದ್ಧ ಅಪರಂಜಿ ಚಿನ್ನ 10 ಗ್ರಾಮಿಗೆ 29,190 ರೂಪಾಯಿಗಳು, ಆಭರಣ ಚಿನ್ನ 10 ಗ್ರಾಮಿಗೆ 27,310 ರೂಪಾಯಿಗಳು, ಬೆಳ್ಳಿ 1 ಕೆಜಿಗೆ 41,249 ರೂಪಾಯಿಗಳು. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ರಂಭಾಪುರಿ ಶ್ರೀಗಳಿಗೆ ಅವಮಾನ, ಮಾತೆ ಮಹಾದೇವಿ ವಿರುದ್ಧ ಪ್ರತಿಭಟನೆ. ಕಟ್ಟಡ ಕಾರ್ಮಿಕರಿಗೆ ಸೌಲಭ್ಯ ಒದಗಿಸಲು ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯ. ಶಾಮನೂರು ಶಿವಶಂಕರಪ್ಪ ಇವರಿಂದ ವಾಟರ್ ಪಾಯಿಂಟ್ ಅನಾವರಣ. ಇದೇ ಈ ಹೊತ್ತಿನ ವಿಶೇಷ ಸ್ಥಳೀಯ ಸುದ್ದಿ ಸಮಾಚಾರ. ಶ್ರೀ ನ್ಯೂಸ್ ಅಂದ್ರೆ ನೈಜತೆಯ ಪ್ರತಿಬಿಂಬ. ಇದೇ ಚಾಂದಿನಿ ಚೌಕ್. ಇದೇ ರವೀಂದ್ರರ ಸೇತುವೆ. ಇದೇ ಮರೀನಾ ಬೀಚ್. ಇದೇ ಆಜಾದ್ರ ಮೈದಾನ. ಇದೇ ಕಡೆಕ್ ಸಿಂಗರ ಮಾರ್ಗ. ಇದುವೇ ಚಿತ್ತರಂಜನರ ಅವೆನ್ಯೂ. ಇದೇ ಅಣ್ಣನ ನಗರ. ಈ ನದಿಯೇ ಗಂಗಾ. ಇದೇ ಲಕ್ಷ್ಮಿಯ ಕಾಲೋನಿ. ಇದೇ ಬಂಕಿಮರ ರಸ್ತೆ. ಇದೇ ನೆರಿಮೆನ್ರ ಪಾಯಿಂಟ್. ನಾನ್ ನಿಮಗಿದನ್ನ ಕೊಳಕು ಮಾಡಲು ಬಿಡುವುದಿಲ್ಲ. ಇಲ್ಲಿ ಕಸ ಹಾಕಲು ಬಿಡುವುದಿಲ್ಲ. ಪಾನ್ ಉಜ್ಜಲು ಬಿಡುವುದಿಲ್ಲ. ಬಾಳೆಹಣ್ಣಿನ ಸಿಪ್ಪೆ ಹಾಕಲು ಬಿಡುವುದಿಲ್ಲ. अगर एक बार 125 करोड़ देशवासी तय कर ले कि मैं गंदगी नहीं करूंगा, तो दुनिया की कोई ताकत नहीं है जो हिंदुस्तान को गंदा कर सके. ಸ್ವಚ್ಛ ಭಾರತ, ಒಂದು ಹೆಜ್ಜೆ ಸ್ವಚ್ಛತೆಯೆಡೆಗೆ. ಇಷ್ಟರ ಸಾಂಗ್ನ ನೀವು ನೋಡ್ಬೇಕಾ ಕೇಳ್ಬೇಕಾ? ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ನೀವು ಮಾತಾಡ್ಬೇಕಾ? ಇದುವೇ ನಿಮ್ಮೊಂದಿಗೆ ಶ್ರೀ. ಪ್ರತಿದಿನ ಮಧ್ಯಾಹ್ನ 1 ರಿಂದ 2 ಗಂಟೆಗೆ ನಿಮ್ಮೊಂದಿಗೆ ಶ್ರೀ.